ಇನ್ನು ಆರ್ಎಸ್ಎಸ್ ನಿಷೇಧದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಡಿರುವಂತಹ ಮಾತು ಕೇಸರಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಆರ್ಎಸ್ಎಸ್ನ ಮುಟ್ಟಿ ನೋಡ್ಲಿ ಅಂತ ಮಾಜಿ ಸಿಎಂ ಸದಾನಂದ ಗೌಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ಆರ್ಎಸ್ಎಸ್ ನನ್ನ ಮುಟ್ಟಿ ನೋಡ್ಲಿ ಎಂದು ಸದಾನಂದ ಗೌಡ ಕೆಂಡ. ಆರ್ಎಸ್ಎಸ್ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದೊಂದು ಸಂಘಟನೆಯಾಗಿದ್ರೂ ಬಿಜೆಪಿಗೆ ಬೆಂಬಲವಾಗಿದೆ. ಆದರೆ ಇದೇ ಆರ್ಎಸ್ಎಸ್ ಸಂಘಟನೆಯನ್ನೇ ಬ್ಯಾನ್ ಮಾಡೋ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆಯ ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಬ್ಯಾನ್ ಬಗ್ಗೆ ಮುಂದೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಬಂದಾಗ ನೋಡೋಣ ಅಂದಿರೋದು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ನಾವು ಆರ್ಎಸ್ಎಸ್ ಅವರ ತತ್ವ ಸಿದ್ಧಾಂತವನ್ನು ಮುಂಚೆಯಿಂದ ನಾವು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ನಾನು ಹೇಳಿಲ್ವಾ, ಮೊನ್ನೆ ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಅದೇ ಹೇಳಿದೆ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಈ ಬ್ಯಾನ್ ಮಾಡಿದಾಗ ಎಲ್ಲನೂ ಕೈಕಾಲು ಹಿಡ್ಕೊಂಡು ಬಂದಿದ್ರಲ್ಲ ಅವರೇ. ಇಲ್ಲ ನಾವು ಇಂಥದ್ದು ದೇಶದ್ರೋಹಿ ಚಟುವಟಿಕೆ ಮಾಡಲ್ಲ ಅಂತ ದಾಖಲೆಗಳಿವೆ ಅಲ್ಲ ಇವರೇ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನೋಡೋಣ ನಮ್ಮದು. ಬಿಜೆಪಿಯಿಂದ ಆರ್ಎಸ್ಎಸ್ ಸೇಫ್ ಮಾಡೋ ಪ್ರಯತ್ನ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ. ಬಿಜೆಪಿಯವರು ಆರ್ಎಸ್ಎಸ್ ಸೇಫ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ. ದೇವರ ಮೇಲೆ ಬಹಳ ನಂಬಿಕೆ ಇದೆ. ಅವ್ರು ಏನು ಪ್ರಾರ್ಥನೆ ಮಾಡಿದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಈಗ ದಿನ ದೇವ್ರ ಹತ್ರ ಹೋಗಿ 10 ಬೇಡಿಕೆ ಇಟ್ಟಿರ್ತೀವಿ ನಾವು. ಯಾವ್ದು ಬೇಡಿಕೆ ಈಡೇರಿಸ್ತಾರೆ, ಯಾವಾಗ ಈಡೇರಿಸ್ತಾರೆ ಗೊತ್ತಿಲ್ಲ. ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು, ಪರಿಕ್ರಮನೂ ಬೇಕು. ಸಂಸ್ಕಾರ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಅದನ್ನ ಬ್ಯಾನ್ ಮಾಡುವಂತ ನಾವೇನು ಯಾರಿಗೂ ಹೇಳಿಲ್ಲ, ಅಥವಾ ನಾವು ಬ್ಯಾನ್ ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿಲ್ಲ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಸಿಡಿದೆದ್ದ ಮಾಜಿ ಸಿಎಂ ಸದಾನಂದ ಗೌಡ ಕಾಂಗ್ರೆಸ್ನವರು ಆರ್ಎಸ್ಎಸ್ ನನ್ನ ಮುಟ್ಟಿ ನೋಡ್ಲಿ ಅಂತ ವಾರ್ನಿಂಗ್ ಕೊಟ್ಟರು. ಪುಟಾಣಿ ಖರ್ಗೆ, ಮಿನಿ ಖರ್ಗೆ ಅವ್ರದ್ದು. ಈ ಮಿನಿ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ. ಕೆಲವು ಜನರಿಗೆ ಹಾಗೆ ಆಗಿಬಿಡುತ್ತೆ. ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗೆ ಮಾತಾಡುವಂಥ ಹುಚ್ಚುತನ. ಈ ಹುಚ್ಚರಿಗೆ ಉತ್ತರ ಕೊಡುವಂಥ ಪ್ರಯತ್ನ. ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂತೇಳಿ. ಮೊದಲೇ ಇವರು ಭಸ್ಮ ಆಗಿದ್ದಾರೆ. ಇವರ ಭಸ್ಮ ಕೂಡ ಗಾಳಿಯಲ್ಲಿ ಕೂಡ ಹಾರಾಡುವುದಿಲ್ಲ. ಆರ್ಎಸ್ಎಸ್ ಬ್ಯಾನ್ ಕತೆ ಬಿಡಿ, ಕಲ್ಯಾಣ ಕರ್ನಾಟಕಕ್ಕೆ ನೀವೇನ್ ಮಾಡಿದ್ದೀರಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಈಗ ನೋಡಿ ಬ್ರದರ್, RSS ನಿಷೇಧ ಮಾಡ್ತಾರೋ ಇಲ್ಲ RSSನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಮೊದಲು ಅವ್ರ ತಂದೆ ಹೇಳಿದ್ರಲ್ಲ, ಬೆಂಗಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ, ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಪ್ರಿಯಾಂಕ ಖರ್ಗೆ ಈಗ ಬಂದವ್ರು ಬಿಡಿ, ಒಂದು 50 ವರ್ಷದಿಂದ. ಇವ್ರು 40 ವರ್ಷ ಶಾಸಕರು, ಮಂತ್ರಿ ಎಲ್ಲ ಇದ್ರಲ್ಲ. ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ದಾರೆ. ಒಂದು ಗೋರ್ಮೆಂಟ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಇವರು ನಮಗೆ ಹೇಳ್ತಾರ? ಅದೇನೇ ಹೇಳಿ, ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಗರು ಕೆರಳಿದ್ದಾರೆ. ಮುಟ್ಟಿ ನೋಡ್ಲಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.